ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕ್ರಿಸ್ಮಸ್ ದಿನ ವಿಶ್ವವಿಖ್ಯಾತ ಮೈಸೂರು ಅರಮನೆಯ ಮುಂಭಾಗ ಬಲೂನು ಮಾರಾಟ ಮಾಡುವಂತಹ ಸಂದರ್ಭದಲ್ಲಿ ಇಡಿಎಂ ಸಿಲಿಂಡರ್ ಸ್ಫೋಟಗೊಂಡಂತಹ ಘಟನೆಯಲ್ಲಿ ಸಾವಿನ ಸಂಖ್ಯೆ 3ಕ್ಕೇರಿದೆ. ಸ್ಥಳದಲ್ಲೇ ವ್ಯಾಪಾರ ಮಾಡ್ತಾ ಇದ್ದಂತಹ ಸಲೀಂ ಸಾವನ್ನಪ್ಪಿದ್ರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ನಂಜನಗೂಡು ಮೂಲದ ಮಂಜುಳಾ, ಬೆಂಗಳೂರು ಮೂಲದ ಲಕ್ಷ್ಮಿ ಮೃತಪಟ್ಟಿದ್ದಾರೆ. ಅವತ್ತು ಆ ಘಟನೆ ನಡೆದಂಥದ್ದು ಮೈಸೂರು ಅರಮನೆಯ ಜಯಮಾರ್ತಾಂಡ ದ್ವಾರದ ಮುಂಭಾಗ. ಅಲ್ಲಿ ಸಾಕಷ್ಟು ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿದರೂ ಸಹ ಯಾವುದೇ ದೃಶ್ಯಗಳು ಲಭ್ಯವಾಗಿಲ್ಲ. ಅಚ್ಚರಿಯಾದರೂ ಸತ್ಯ. ನಾನೀಗ ಜಯಮಾರ್ತಾಂಡ ದ್ವಾರದ ಬಳಿ ಇದ್ದೇನೆ. ನೀವು ನೋಡ್ತಾ ಇರ್ಬೋದು, ಈ ಒಂದು ಜಯಮಾರ್ತಾಂಡ ದ್ವಾರ ಏನಿದೆ ಅರಮನೆಯ ಮುಂಭಾಗ ಕಾಣುವಂತಹ ದೃಶ್ಯ ಆಗಿರುವುದಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಈ ಸ್ಥಳಕ್ಕೆ ಬರ್ತಾರೆ, ಫೋಟೋವನ್ನು ಕ್ಲಿಕ್ಕಿಸುವಂತಹ ಕೆಲಸವನ್ನು ಮಾಡ್ತಾರೆ. ಅವತ್ತು ಕ್ರಿಸ್ಮಸ್ನ ದಿನ ಸಹ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಅರಮನೆಯ ಒಳಭಾಗದಲ್ಲಿ ಇದ್ರು. ಒಂದು ಕಡೆ ದೀಪಾಲಂಕಾರ, ಮತ್ತೊಂದು ಕಡೆ ಮಾಗಿ ಉತ್ಸವದ ಸಡಗರ ಸಂಭ್ರಮ ಜೋರಾಗಿತ್ತು. ಆ ವೇಳೆ ಈಗ ನೀವು ನೋಡ್ತಾ ಇರುವಂತಹ ಈ ಸ್ಥಳ ಏನಿದೆ ಅರಮನೆ ಜಯಮಾರ್ತಾಂಡ ದ್ವಾರದ ಮುಂಭಾಗದಲ್ಲಿ ಇಲ್ಲಿ ಆ ಒಂದು ಬಲೂನು ಮಾರಾಟ ಮಾಡ್ತಾ ಇದ್ದಂತಹ ಸಲೀಂ, ಆ ಸಂದರ್ಭದಲ್ಲಿ ಆ ಒಂದು ಬಲೂನ್ಗೆ ತುಂಬಲಿಕ್ಕೆ ಹೀಲಿಯಂ ಸಿಲಿಂಡರ್ ಏನಿದ್ರು ಆ ಸಿಲಿಂಡರ್ ಬ್ಲಾಸ್ಟ್ ಆಗ್ತದೆ. ಸ್ಥಳದಲ್ಲೇ ಸಲೀಂ ಸಾವನ್ನಪ್ತಾರೆ. 4 ಜನರಿಗೆ ಗಂಭೀರವಾದಂತಹ ಗಾಯವಾಗ್ತದೆ. ಅವರನ್ನೆಲ್ಲ ಆಸ್ಪತ್ರೆಗೆ ದಾಖಲಿಸಲಾಗ್ತದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ 2 ಮಹಿಳೆಯರಿಗೆ ಸಾವನ್ನಪ್ಪಿದ್ದಾರೆ. ಈ ಘಟನಾ ಸ್ಥಳದಿಂದ ಕೂಗಳತೆಯ ದೂರದಲ್ಲಿ, ಅಂದರೆ ಕೇವಲ 25 ಅಡಿ ದೂರದಲ್ಲೇ ಒಂದು ಅತ್ಯಾಧುನಿಕ ತಂತ್ರಜ್ಞಾನದ ಸಿಸಿ ಕ್ಯಾಮ್ರಾವನ್ನು ಅರಮನೆ ಆಡಳಿತ ಮಂಡಳಿಯಿಂದ ಇಲ್ಲಿ ಅಳವಡಿಸಲಾಗಿದೆ. ಆದರೆ ಅವತ್ತು ಆ ಘಟನೆ ನಡೆದಂಥ ಒಂದು ದೃಶ್ಯವೂ ಸಹ ಈ ಸಿಸಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿಲ್ಲ. ಮಾಹಿತಿಯ ಪ್ರಕಾರ ಈ ಸಿಸಿ ಕ್ಯಾಮ್ರಾ ಇಲ್ಲಿ ಏನು ಅಳವಡಿಸಲಾಗಿದೆ 360 ಡಿಗ್ರಿ ರೊಟೇಟ್ ಆಗುತ್ತೆ ಅಂತೇಳಿ, ಅಂದರೆ ಆ ಕ್ಯಾಮರಾ ಸುತ್ತಲೂ ಸಹ ತಿರುಗುವಂತಹ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಆ ಒಂದು ಘಟನೆ ನಡೆದಂತಹ ಸಂದರ್ಭದಲ್ಲಿ ಆ ಕ್ಯಾಮರಾ ರೊಟೇಟ್ ಆಗಿ ಬೇರೆ ಭಾಗದ ಒಂದು ದೃಶ್ಯಗಳನ್ನು ಸೆರೆ ಹಿಡಿತಾ ಇತ್ತು. ಹೀಗಾಗಿ ಘಟನೆ ನಡೆದಂತಹ ಸ್ಥಳದ ಯಾವುದೇ ದೃಶ್ಯಗಳು ರೆಕಾರ್ಡ್ ಆಗಿಲ್ಲ ಅನ್ನೋದು ಮಾಹಿತಿ ಲಭ್ಯವಾಗಿದೆ. ಇದರ ಜೊತೆಗೆ ಅರಮನೆಯ ಮುಂಭಾಗದಲ್ಲಿ ಗಮನಿಸಿದರೆ ಸಾಕಷ್ಟು ಸಿಸಿ ಕ್ಯಾಮ್ರಾಗಳನ್ನು ಇಲ್ಲಿ ಅಳವಡಿಸಲಾಗಿದೆ. ಅಲ್ಲಿರುವಂತಹ ಮತ್ತೊಂದು ಸಿಸಿ ಕ್ಯಾಮ್ರಾ ಏನಿದೆ ಆ ಸಿಸಿ ಕ್ಯಾಮ್ರಾದಲ್ಲೂ ಯಾವುದೇ ದೃಶ್ಯ ಇಲ್ಲಿ ಸೆರೆ ಆಗಿಲ್ಲ. ಯಾಕಂದರೆ ಈ ಒಂದು ಪ್ರಕರಣವನ್ನು ರಾಜ್ಯ ಗೃಹ ಇಲಾಖೆ ಸಹ ಗಂಭೀರವಾಗಿ ಪರಿಗಣಿಸಿದೆ. ಮೈಸೂರು ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಎನ್ಐಎದವರು ಸಹ ಬಂದು ಈ ಒಂದು ತನಿಖೆಯನ್ನು ನಡೆಸ್ತಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಇಂತಹ ಗಂಭೀರವಾದಂತಹ ಘಟನೆಯಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಬೇಕಾಗಿದ್ದಂತಹ ಸಿಸಿ ಕ್ಯಾಮ್ರಾದ ದೃಶ್ಯಗಳೇ ಈಗ ಸಿಗ್ತಾ ಇಲ್ಲ. ಅರಮನೆಗೆ ಪ್ರತಿನಿತ್ಯ ಸಾವಿರಾರು ಪ್ರವಾಸಿಗರು ಬರ್ತಾರೆ. ಕೋಟ್ಯಾಂತರ ರೂಪಾಯಿ ಆದಾಯ ಇದೆ. ಅಂಥದ್ರಲ್ಲಿ 100 ಎಕರೆಯಲ್ಲಿ ಇರುವಂತಹ ಅರಮನೆಯ ಭದ್ರತೆಗೆ ಬೇಕಾದಂತಹ ಅತ್ಯಾಧುನಿಕವಾದಂತಹ ಮತ್ತು ಎಲ್ಲ ದೃಶ್ಯಗಳನ್ನು ಎಲ್ಲ ಕಾಲದಲ್ಲಿ ಸೆರೆ ಹಿಡಿಯುವಂತಹ ಸಿಸಿ ಕ್ಯಾಮ್ರಾಗಳನ್ನು ಯಾಕೆ ಅಳವಡಿಸಲಾಗಿಲ್ಲ ಅನ್ನೋ ಚರ್ಚೆ ಈಗ ಜನಸಾಮಾನ್ಯರಲ್ಲಿ ಆರಂಭವಾಗಿದೆ. ಯಾಕಂದರೆ ನೀವು ನೋಡ್ತಾ ಇರೋದು ಘಟನೆ ನಡೆದಂಥ ಹತ್ತಿರದಲ್ಲೇ ಸಾಕಷ್ಟು ಅಂದರೆ ಕೂಗಳತೆಯ ದೂರದಲ್ಲೇ ಈ ಸಿಸಿ ಕ್ಯಾಮ್ರಾವನ್ನು ಅಳವಡಿಸಲಾಗಿದೆ. ಏನು ಘಟನೆ ನಡೆದಂತಹ ಸಂಪೂರ್ಣ ದೃಶ್ಯ ಈ ಒಂದು ಸಿಸಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಬೇಕಾಗಿತ್ತು. ಆ ಸಿಸಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದ್ರೆ ಖಂಡಿತವಾಗಿಯೂ ತನಿಖೆಗೆ ಒಂದು ಅಷ್ಟು ಉಪಯುಕ್ತ ಮಾಹಿತಿಗಳು ಲಭ್ಯವಾಗ್ತಾ ಇದ್ದು. ಆದರೆ ಯಾವುದೇ ಒಂದು ದೃಶ್ಯಗಳು ಇಲ್ಲಿ ಲಭ್ಯವಾಗಿಲ್ಲ. ಇದರ ಜೊತೆಗೆ ಈ ಸ್ಫೋಟ ಸಂಭವಿಸಿದ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಆ ಬೆಂಕಿ ಬಂದರೆ ಆ ಬೆಂಕಿಯ ಫ್ಲೇಮ್ಗಳು ಆ ಒಂದು ಕ್ಯಾಮ್ರಾದಲ್ಲಿ ಸೆರೆ ಆಗ್ತದೆ ಅಂತೇಳಿ. ಆದರೆ ಈ ಸ್ಫೋಟದಲ್ಲಿ ಯಾವುದೇ ಬೆಂಕಿ ಕಾಣಿಸ್ಕೊಂಡಿಲ್ಲ. ಯಾಕಂದರೆ ಆ ಏನು ಸಿಲಿಂಡರ್ ಇತ್ತು ಅದು 3 ಭಾಗಗಳಾಗಿ ಛಿದ್ರವಾಗಿತ್ತು. ಆ 3 ಭಾಗಗಳು ಒಂದು ಸಲೀಂ ಏನು ಬಲೂನನ್ನು ಮಾರಾಟ ಮಾಡ್ತಾ ಇದ್ದ ಆತನಿಗೆ ಬೆಳೆದಿತ್ತು. ಆತ ಸ್ಥಳದಲ್ಲೇ ಸಾವನ್ನಪ್ಪಿದ್ದ. ಅಂದರೆ ಅತ್ಯಂತ ಘೋರವಾದಂತಹ ದೃಶ್ಯಗಳದಾಗಿತ್ತು. ಅದಾದ ನಂತರ ಮತ್ತೊಂದು ಭಾಗ ನಂಜನಗೂಡಿನ ಮಂಜುಳಾ ಅವರಿಗೆ ಬೆಳೆದಿತ್ತು. ಅವರಿಗೂ ಗಂಭೀರವಾದಂತಹ ಗಾಯವಾಗಿತ್ತು. ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಅವರು ಸಹ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಇನ್ನೊಂದು ಏನು ಅದು ಪೀಸ್ ಇತ್ತು ಅದು ಬೆಂಗಳೂರು ಮೂಲದ ಲಕ್ಷ್ಮಿ ಅವರಿಗೆ ಬೆಳೆದಿತ್ತು. ಹೀಗಾಗಿ 3 ಭಾಗಗಳಾಗಿ ಸಿಡಿದಂತಹ ಆ ಒಂದು ಸಿಲಿಂಡರ್ ಆ 3 ಜನರಿಗೆ ತಗಲಿ ಗಂಭೀರವಾದಂತಹ ಗಾಯಗಳಾಗಿ ಆ 3 ಸಹ ಈಗ ಸಾವನ್ನಪ್ಪಿದ್ದಾರೆ. ಆದರೆ ಇವುಗಳ ಯಾವುದೇ ದೃಶ್ಯ ಇಲ್ಲಿ ಸೆರೆ ಆಗಿಲ್ಲ. ಯಾಕಂದರೆ ಅರಮನೆಯ ಬೇರೆ ಬೇರೆ ದ್ವಾರಗಳಿದೆ. ಈಗ ಬಲರಾಮ ದ್ವಾರ ಇರ್ಬೋದು, ಕರಿಕಲ್ ತೊಟ್ಟಿ ಇರ್ಬೋದು, ವರಹ ದ್ವಾರ ಇರ್ಬೋದು, ಹೀಗೆ ಸಾಕಷ್ಟು ದ್ವಾರಗಳಿದ್ರು. ಎಲ್ಲ ಕಡೆಗಳಲ್ಲೂ ಸಹ ಸಿಸಿ ಕ್ಯಾಮ್ರಾಗಳನ್ನು ಅಳವಡಿಸಿದ್ದಾರೆ. ಆದರೆ ಆ ಸಿಸಿ ಕ್ಯಾಮ್ರಾಗಳಲ್ಲಿ ದೃಶ್ಯಗಳೇ ಮಾತ್ರ ಸೆರೆ ಆಗ್ತಾ ಇಲ್ಲ. ಇದು ಸಾಕಷ್ಟು ಅನುಮಾನಗಳಿಗೆ ಮತ್ತು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಯಾಕಂದರೆ ಅರಮನೆಯ ಭದ್ರತೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು. ಯಾಕಂದರೆ ಅರಮನೆಗೆ ಮೈಸೂರು, ಬೇರೆ ಬೇರೆ ಜಿಲ್ಲೆಗಳು, ಬೇರೆ ಬೇರೆ ರಾಜ್ಯಗಳು ಮತ್ತು ಬೇರೆ ಬೇರೆ ದೇಶಗಳಿಂದಲೂ ಸಹ ವಿದೇಶಿ ಪ್ರವಾಸಿಗರು ಸಹ ಇಲ್ಲಿ ಆಗಮಿಸ್ತಾರೆ. ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕಾದಂಥ ಕೆಲಸ ಮಾಡಬೇಕು. ಆದರೆ ಎಲ್ಲೋ ಒಂದು ಕಡೆ ಆ ಭದ್ರತಾ ಲೋಪ ಎದ್ದು ಕಾಣ್ತಾ ಇದೆಯಾ ಈ ಘಟನೆಯ ನಂತರ? ಆ ಚರ್ಚೆ ಈಗ ಎಲ್ಲರನ್ನೂ ಸಹ ಕಾಡ್ತಾ ಇದೆ. ಹೀಗಾಗಿ ಈಗಲಾದರೂ ಸಹ ಮೈಸೂರು ಜಿಲ್ಲಾಡಳಿತ, ಅರಮನೆ ಆಡಳಿತ ಮಂಡಳಿ, ಪ್ರಮುಖವಾಗಿ ಪೊಲೀಸರು ಎಚ್ಚೆತ್ತುಕೊಳ್ಬೇಕಾಗ್ತದೆ. ಈ ಅರಮನೆಯ ಸುತ್ತ ಇರುವಂತಹ ಭದ್ರತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು. ಅದರಲ್ಲೂ ಪ್ರಮುಖವಾಗಿ ಇಲ್ಲಿ ಅಳವಡಿಸಿರುವಂತಹ ಸಿಸಿ ಕ್ಯಾಮ್ರಾಗಳು ಕೆಲಸ ಮಾಡ್ತಾ ಇಲ್ವಾ ಅಥವಾ ಈ ಒಂದು ಘಟನೆ ನಡೆದಂತಹ ಸ್ಥಳದಲ್ಲಿ ಇರುವಂತಹ ಕ್ಯಾಮ್ರಾ ಕೆಲಸವೇ ಮಾಡ್ತಾ ಇಲ್ವಾ ಅಥವಾ 360 ಡಿಗ್ರಿ ಅದು ತಿರುಗುತ್ತೆ ಅನ್ನೋ ನೆಪವನ್ನು ನೀಡಲಾಗ್ತಾ ಇದೆಯಾ? ಇದೆಲ್ಲದರ ಬಗ್ಗೆಯೂ ಸಮಗ್ರ ತನಿಖೆ ಆಗಬೇಕು. ವಿಶ್ವವಿಖ್ಯಾತ ಮೈಸೂರು ಅರಮನೆಯ ಭದ್ರತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಅನ್ನೋದೇ ಎಲ್ಲರ ಒತ್ತಾಯವಾಗಿದೆ. ಅರಮನೆಯಿಂದ ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್,
TV9 ಮೈಸೂರು.